ಬಹಳ ಜನ ಕೇಳ್ತಿರುವಂಥ ಪ್ರಶ್ನೆ, ಗಿಫ್ಟ್ ಸಿಟಿಯಲ್ಲಿ ಹೇಗೆ ಹೂಡಿಕೆ ಮಾಡಬೇಕು? ಹೊಸ ಅಕೌಂಟ್ನ ತೆರಿಬೇಕಾ? ಎಷ್ಟು ಹಣ ಬೇಕು? ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಯಾರು ಹೂಡಿಕೆ ಮಾಡ್ಬೋದು? ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಉತ್ತರ ತಗೋಣ. ಮೊದಲನೆಯದಾಗಿ, ನೀವು ಭಾರತೀಯ ನಿವಾಸಿಯಾಗಿರಬೇಕು ಅಥವಾ NRI ಕೂಡ ಆಗಿರ್ಬೋದು. ಎರಡೂ ವರ್ಗದವರಿಗೆ ಕೆಲವು ಗಿಫ್ಟ್ ಸಿಟಿ ಆಧಾರಿತ ಸೇವೆಗಳು ಲಭ್ಯವಿವೆ. ಆದರೆ ಯಾವ ಉತ್ಪನ್ನದಲ್ಲೂ ಹೂಡಿಕೆ ಮಾಡ್ತಿರೋ ಅದರ ನಿಯಮಗಳು ಬೇರೆ ಬೇರೆ ಇರಬಹುದು. ನಿಮ್ಮ ಬಳಿ ಇರಬೇಕಾದ ದಾಖಲೆಗಳು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, ಮೊಬೈಲ್ ಸಂಖ್ಯೆ, ಇಮೇಲ್ ID ಮತ್ತು KYC ಪೂರ್ಣಗೊಂಡಿರಬೇಕು. ನಂತರ ನೀವು ಗಿಫ್ಟ್ ಸಿಟಿಯಲ್ಲಿ ಕಾರ್ಯನಿರ್ವಹಿಸುವ IFSC ರಿಜಿಸ್ಟರ್ಡ್ ಬ್ರೋಕರ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಯ್ಕೆ ಮಾಡಬೇಕು. ಅಕೌಂಟ್ ತೆರೆಯುವಾಗ ಸಾಮಾನ್ಯವಾಗಿ ಪ್ಯಾನ್ ಪರಿಶೀಲನೆ, KYC ವೆರಿಫಿಕೇಷನ್, ವಿಳಾಸ ದೃಢೀಕರಣ, ಬ್ಯಾಂಕ್ ಖಾತೆ ಲಿಂಕ್ ಈ ಪ್ರಕ್ರಿಯೆಗಳು ಪೂರ್ಣಗೊಳ್ತವೆ. ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ, KYCನ ಕಂಪ್ಲೀಟ್ ಮಾಡಿ, ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದರೆ ವೆರಿಫಿಕೇಷನ್ ಆದ ನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟು ಆ್ಯಕ್ಟಿವ್ ಆಗುತ್ತೆ. ನೆಕ್ಸ್ಟ್, ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕೆಲವು ಅಂತಾರಾಷ್ಟ್ರೀಯ ಹೂಡಿಕೆ ಸೇವೆಗಳಲ್ಲಿ ವಿದೇಶಿ ಕರೆನ್ಸಿ ಮೌಲ್ಯದಲ್ಲಿ ವ್ಯವಹಾರ ನಡೆಸ್ಬೋದು. ನೀವು ಬಳಸುವ ವೇದಿಕೆ ನಿಯಮಗಳನ್ನ ಪಾಲಿಸಿ. ಈಗ ನೀವು ಯಾವ ಅಸೆಟ್ನಲ್ಲಿ ಹೂಡಿಕೆ ಮಾಡಬೇಕೆಂದು ನಿರ್ಧರಿಸಿ. ಉದಾಹರಣೆಗೆ US ಸ್ಟಾಕ್ಸ್, ಇಂಟರ್ನ್ಯಾಷನಲ್ ETFs, ಮ್ಯೂಚುವಲ್ ಫಂಡ್ಸ್, ಬಾಂಡ್ಸ್, ರೇಟ್ಸ್. ಪ್ರತಿ ಉತ್ಪನ್ನದ ಅಪಾಯ ನಿಯಮಗಳು ವಿಭಿನ್ನವಾಗಿರ್ತವೆ. ಹೂಡಿಕೆ ಮಾಡುವ ಮೊದಲು ಈ ವೆಚ್ಚಗಳನ್ನ ತಿಳಿದುಕೊಳ್ಳಿ. ಅಕೌಂಟಿಂಗ್ ಓಪನಿಂಗ್ ಚಾರ್ಜಸ್, ಬ್ರೋಕರೇಜ್, ಕರೆನ್ಸಿ ಕನ್ವರ್ಷನ್ ಚಾರ್ಜಸ್, ಪ್ಲಾಟ್ಫಾರ್ಮ್ ಫೀಸ್, ಹಾಗೆ ಟ್ಯಾಕ್ಸ್ ರೂಲ್ಸ್. ಸಣ್ಣ ಚಾರ್ಜಸ್ ಕೂಡ ದೀರ್ಘಾವಧಿಯಲ್ಲಿ ರಿಟರ್ನ್ ಮೇಲೆ ಪರಿಣಾಮ ಬೀರುತ್ತೆ. ಹೂಡಿಕೆ ಮಾಡಿದ ನಂತರ ಪೋರ್ಟ್ಫೋಲಿಯೋವನ್ನು ನಿಯಮಿತವಾಗಿ ಪರಿಶೀಲಿಸಿ. ಕಂಪನಿಯ ಸುದ್ದಿಗಳನ್ನು ಗಮನಿಸಿ. ಪ್ಯಾನಿಕ್ ಬೈಯಿಂಗ್ ಅಥವಾ ಪ್ಯಾನಿಕ್ ಸೆಲ್ಲಿಂಗ್ ಮಾಡೋದಕ್ಕೆ ಹೋಗ್ಬಿಡಿ. ದೀರ್ಘಾವಧಿ ಗುರಿಯೊಂದಿಗೆ ಹೂಡಿಕೆಯನ್ನು ಮಾಡಿ. ಇಂಪಾರ್ಟೆಂಟ್ ಥಿಂಗ್ಸ್ ಟು ರಿಮೆಂಬರ್: KYC ಕಡ್ಡಾಯ. ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮ್ಗಳನ್ನ ಮಾತ್ರ ಬಳಸಿ. ಹೂಡಿಕೆ ಮಾಡುವ ಮೊದಲು ಫೀಸಸ್ ಮತ್ತು ಟ್ಯಾಕ್ಸಸ್ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ರಿಸ್ಕ್ ಪ್ರೊಫೈಲ್ಗೆ ಒಂದು ಅಸೆಟ್ಗಳನ್ನು ಮಾತ್ರ ಆಯ್ಕೆ ಮಾಡಿ. ಯಾವುದೇ ಯೂಟ್ಯೂಬ್ ವಿಡಿಯೋ ನೋಡಿ ಮಾತ್ರ ಹಣವನ್ನು ಹೂಡೋದಕ್ಕೆ ಹೋಗ್ಬಿಡಿ. ಸ್ವತಃ ರಿಸರ್ಚ್ ಮಾಡಿ. ಗಿಫ್ಟ್ ಸಿಟಿ ಭಾರತವನ್ನು ಜಾಗತಿಕ ಹಣಕಾಸು ಕೇಂದ್ರವನ್ನಾಗಿಸುವ ಪ್ರಮುಖ ಯೋಜನೆಯಾಗಿದೆ. ಆದರೆ ಯಶಸ್ವಿ ಹೂಡಿಕೆಗಾಗಿ ಸರಿಯಾದ ಮಾಹಿತಿ, ಸರಿಯಾದ ಪ್ಲಾಟ್ಫಾರ್ಮ್ ಮತ್ತು ದೀರ್ಘಾವಧಿ ದೃಷ್ಟಿಕೋನ ಅತ್ಯಂತ ಮುಖ್ಯ. ನಿಮಗೆ ಗಿಫ್ಟ್ ಸಿಟಿ ಬಗ್ಗೆ ಇನ್ನೂ ಯಾವ ಪ್ರಶ್ನೆಗಳಿದ್ದರೂ ಕಾಮೆಂಟ್ನಲ್ಲಿ ಕೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.